ಕಲಬುರಗಿ ನಗರದಲ್ಲಿ ಸುಮಾರು 58 ಲೊಕೇಶನ್ಸ್ಗಳಲ್ಲಿ 180 ನೂತನವಾಗಿ CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ. ಇದರಲ್ಲಿ KKRDB ಫಂಡ್ಸು ಬರುತ್ತೆ, ನಮ್ಮ CTRS ಫಂಡ್ಸು ಬರುತ್ತೆ. ಇದರಲ್ಲಿ ಇರುವಂಥದ್ದು ಏನಂತಂದರೆ ಕಂಪ್ಲೀಟ್ ಆಟೋಮೇಷನ್. ಮೊದಲು ಕಳೆದ ವರ್ಷ ಜನವರಿಲಿ ನಾವು ಸೆಮಿ ಆಟೋಮೆಟಿಕ್ ಮಾಡಿದ್ವಿ. ಅದರಲ್ಲಿ ಸೆಮಿ ಆಟೋಮೆಟಿಕಲ್ಲಿ ಕಳೆದ ಜನವರಿಯಿಂದ ಇಲ್ಲಿವರೆಗೆ ಸುಮಾರು 49,000 ಈ ಚಲನನ್ನು ಜನ್ರೇಟ್ ಮಾಡಿದ್ವಿ. ಬಟ್ ಈಗ ನಾವು ನೋಡಿದರೆ ಕಂಪ್ಲೀಟ್ ಆಟೋಮೇಷನ್ನಿಂದ ಯಾವ ಲೆವೆಲ್ಲಿಗೆ ವೈಲೇಷನ್ಸ್ ಇದೆ ಅಂತಂದರೆ, ನಿನ್ನೆ ಒಂದೇ ದಿನ ಸಿಂಗಲ್ ಒನ್ ಡೇ 30,000 ಅಷ್ಟು ವೈಲೇಷನ್ಸ್ಗಳನ್ನು ನಮ್ಮ ITMS ಸಾಫ್ಟ್ವೇರ್ ತೋರಿಸ್ತಾ ಇದೆ. ಒಂದೇ ದಿನದಲ್ಲಿ 30,000 ಅಷ್ಟು ವೈಲೇಷನ್ಸ್ಗಳನ್ನು ತೋರಿಸ್ತಾ ಇದೆ. ಅದರಲ್ಲಿ ನಾವು ಜಸ್ಟ್ ಅಂಕಿಅಂಶ ನೋಡಿದರೆ ಸೀಟ್ ಬೆಲ್ಟ್ ಹಾಕಲಾರ್ದು 6,323, ಮೊಬೈಲ್ ಫೋನ್ ವೈಲ್ ಡ್ರೈವಿಂಗ್ 11 ಪ್ರಕರಣಗಳು, ನಾಟ್ ವೇರಿಂಗ್ ಹೆಲ್ಮೆಟ್. ಈಗ ನಾವು ಕಳೆದ 1.5 ತಿಂಗಳಿಂದ ಆಲ್ಮೋಸ್ಟ್ 2 ತಿಂಗಳಿಂದ ತಮ್ಮ ಮುಖಾಂತರ ಏನು ನಾವು ಆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ವಿ, ಈ ITMS ಜಾರಿ ತರುವ ಹಿನ್ನೆಲೆಯಲ್ಲಿನೇ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಸಾರ್ವಜನಿಕರು ಕೂಡ ಸುಮಾರು ಜನ ಮನವಿ ಮಾಡಿದರು, ಮಾಧ್ಯಮ ಮಿತ್ರರು ತಾವು ಕೂಡ ಮನವಿ ಮಾಡಿದ್ರಿ ಅದನ್ನು ಡಿಲೇ ಮಾಡಲಿಕ್ಕೆ. ಬಟ್ ಒಂದು ಸೆನ್ಸಿಟೈಸ್ ಮಾಡಬೇಕು ಅಂತ, ಏನು ಈ ನಮ್ಮ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಆಟೋಮೇಷನ್ ಇದೆ, ಇದು ಸಾರ್ವಜನಿಕರಿಗೆ ಒಂದು ಶಾಕ್ ಆಗಿ ಬರಬಾರ್ದು, ಒಂದು ಪ್ರಿಪೇರ್ಡ್ನೆಸ್ ಇರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಕಳೆದ 1.5-2 ತಿಂಗಳಿಂದ ನಾವು ಸುಮಾರು ಜಾಗೃತಿಯನ್ನು ಮಾಡಿದ್ದೀವಿ. ಡೋನರ್ಸ್ ಮುಖಾಂತರ ಹೆಲ್ಮೆಟ್ ವಿತರಣೆಯನ್ನು ಮಾಡಿದ್ದೀವಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳ ಮುಖಾಂತರನೂ ಅವೇರ್ನೆಸ್ ಮಾಡಿದ್ದೀವಿ, ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ, ಮಾಧ್ಯಮದ ಮುಖಾಂತರನೂ ಕೂಡ ನಾವು ಮಾಡಿದ್ದೀವಿ. ಬಟ್ ಸ್ಟಿಲ್ ಸ್ವಲ್ಪ ಬದಲಾವಣೆ ಆಗಿದೆ. ತಾವು ನೋಡ್ಬೋದು, ಒಂದು 3 to 5% ಕಾಂಪ್ಲೇಂಟ್ಸ್ ಬಂದಿದೆ. ಈ ಸಮ್ಮರ್ ಮತ್ತು ಬಿಸಿಲಿನ ತಾಪದ ಹೆಸರಲ್ಲಿ ವೈಲೇಷನ್ಸು ಇನ್ನೂ ಸಿಕ್ಕಾಪಟ್ಟೆ ಇದೆ. ನಾವು ಅಂಕಿಅಂಶನ ನೋಡಿದಾಗ 25,526 ವಿತೌಟ್ ಹೆಲ್ಮೆಟ್ ಇದೆ. ಸೊ ಆಲ್ಮೋಸ್ಟ್ 90% ಪ್ಲಸ್ ವಿತೌಟ್ ಹೆಲ್ಮೆಟ್ ಇದೆ. ಟ್ರಿಪಲ್ ರೈಡಿಂಗ್ 158 ಒಂದೇ ದಿನ ಹೇಳ್ತಾ ಇರೋದು. ಒಂದು ವೇಳೆ ನಾವು ಏನಾದರೂ ಇದನ್ನು ರೆಗ್ಯುಲರ್ ಆಗಿ ಜನ್ರೇಟ್ ಮಾಡಲಿಕ್ಕೆ ಹೋದರೆ ಸಾರ್ವಜನಿಕರ ಏನು ಜೇಬಿಗೆ ದೊಡ್ಡ ಒಂದು ಕತ್ತರಿ ಬಿದ್ದಂಗೆ ಆಗುತ್ತೆ. ಆ ರೀತಿ ಮಾಡೋದು ಬೇಡ. ಸೊ ನನ್ನ ವಿನಂತಿ ಏನಂತಂದರೆ, ನಾಳೆ May 1 ಇದೆ. May 1 ನಾವು ಇದನ್ನು ಜಾರಿಗೆ ತರ್ತಾ ಇದ್ದೀವಿ. ತಮ್ಮ ಮುಖಾಂತರ ಎಲೆಕ್ಟ್ರಾನಿಕ್ ಮಾಧ್ಯಮದ ಇರ್ಬೋದು, ಪ್ರಿಂಟ್ ಮಾಧ್ಯಮದವ್ರ ಮುಖಾಂತರ ಇರ್ಬೋದು. ವಿನಂತಿ ಏನಂತಂದರೆ, ನಮ್ಮ ಸಿಬ್ಬಂದಿಯವರಿಗೆ ನಾವು ಎನ್ಫೋರ್ಸ್ಮೆಂಟ್ ಏನು ನಾವು ಮಾಡ್ತಾಯಿದ್ದೀವಿ, ಎಸ್ಪೆಷಲಿ ಫೈನ್ ಏನು ಹಾಕ್ತಾಯಿದ್ದೀವಿ, ಕ್ರಮೇಣವಾಗಿ ನಾವು ಅದನ್ನು ಕಂಪ್ಲೀಟ್ ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟ್ ಮಾಡೋಕ್ಕಂತ ಪ್ಲ್ಯಾನ್ ಮಾಡಿದ್ದೀವಿ. ಕಾಂಟ್ಯಾಕ್ಟ್ಲೆಸ್ ಅಂತಂದರೆ, ನಾವು ನಿಮಗೆ ಸಿಬ್ಬಂದಿಯವರು ತಡೆದು ಫೈನ್ ಕಟ್ಟಿ ಅಂತ ಹೇಳೋದನ್ನು ನಾವು ಮುಂದಿನ ಕೆಲವು ದಿನಗಳಲ್ಲಿ ಅದನ್ನು ಕಂಪ್ಲೀಟ್ ನಿಲ್ಲಿಸ್ತೀವಿ. ಸೊ ಈಗ ಮುಂದಿನ ದಿನಗಳಲ್ಲಿ ITMS ಪ್ಲಸ್ ಈಗೇನಿದೆ ಇದು ಒಂದು 50-50 ರೇಷಿಯೋದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ನಾವು ಆಟೋಮೆಟಿಕ್ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಅಥವಾ ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟಿಗೆ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನು ಜಾರಿಗೆ ತರ್ತಾ ಇದ್ದೀವಿ. ಇದು ಯಾವ ರೀತಿ ತಮಗೆ ಪರಿಣಾಮ ಆಗುತ್ತೆ ಅಂತಂದರೆ, ಯಾವುದೇ CCTV ತಂತ್ರಜ್ಞಾನ ಏನಿದೆ ಅದು ಯಾರಿಗೂ ಭೇದ ಭಾವ ಮಾಡಲ್ಲ. ನಾನು ಒಂದು ವೇಳೆ ಏನಾದರೂ ದ್ವಿಚಕ್ರ ವಾಹನ ವಿತೌಟ್ ಹೆಲ್ಮೆಟ್ ಬಳಸಿದರೆ ಅಥವಾ ಮೊಬೈಲ್ ಫೋನ್ ಬಳಸಿ ಕಾರ್ ಚಾಲನೆ ಮಾಡಿದರೆ, ಸೀಟ್ ಬೆಲ್ಟ್ ಧರಿಸದೆ ಇದನ್ನು ಚಾಲನೆ ಮಾಡಿದರೆ, ನನಗೂ ಕೂಡ ಆಟೋಮೆಟಿಕ್ ಆಗಿ ಈ ಚಲನ್ ಜನ್ರೇಟ್ ಆಗುತ್ತೆ ಮತ್ತು ನಾನು ಫೈನ್ ಕಟ್ಟಲೇಬೇಕಾಗುತ್ತೆ. ಇದು ಮಾಧ್ಯಮದವರು ಇರ್ಬೋದು, ಯಾರೇ ಸಾರ್ವಜನಿಕರಿದ್ರು, ಶಿಕ್ಷಕರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಮಹಿಳೆಯರಿರ್ಬೋದು, ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯರು ಇರ್ಬೋದು, ಸರ್ಕಾರಿ ನೌಕರರಿರ್ಬೋದು, ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಅಪ್ಲೈ ಆಗುವಂತಹ ಈ ಒಂದು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಆಟೋಮೇಷನ್ ಏನಿದೆ ಅದು ನಾಳೆಯಿಂದ ನಾವು ಜಾರಿಗೆ ತರ್ತಾ ಇದ್ದೀವಿ. ಸೊ 1-2 ಡೇಸ್ ನಾವು ಅದನ್ನು ಟೆಸ್ಟ್ ಮಾಡಿದ್ದೀವಿ ಎಷ್ಟಿದೆ ಅಂತಂದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮತ್ತು ಇದರಲ್ಲಿ ಬರೇ ಟ್ರಿಪಲ್ ರೈಡಿಂಗ್, ಹೆಲ್ಮೆಟ್, ಸೀಟ್ ಬೆಲ್ಟ್ ಅಷ್ಟೇ ಅಲ್ಲ, ಸುಮಾರು 10 ವೈಲೇಷನ್ಸ್ಗಳನ್ನು ನಾವು ಕಂಡುಹಿಡಿಬೋದು. ಉದಾಹರಣೆಗೆ ಟ್ರಿಪಲ್ ರೈಡಿಂಗ್ ಇದೆ, ವಿತೌಟ್ ಹೆಲ್ಮೆಟ್ ಇದೆ,
ಮೊಬೈಲ್ ಫೋನ್ ಇದೆ, ಲೇನ್ ಡಿಸಿಪ್ಲಿನ್ ಇದೆ, ಆಮೇಲೆ ಒನ್ ವೇದಲ್ಲಿ ರಾಂಗ್ ವೇದಲ್ಲಿ ಹೋಗೋದ್ರ ಬಗ್ಗೆ ಇದೆ. ನೆಕ್ಸ್ಟ್ ನಾಟ್ ವೇರಿಂಗ್ ಸೀಟ್ ಬೆಲ್ಟ್ ಈಗಾಗಲೇ ಹೇಳಿದ್ದೀನಿ. ಡಿಫೆಕ್ಟಿವ್ ನಂಬರ್ ಪ್ಲೇಟ್, ಈಗೆಲ್ಲ ತಮ್ಗೆ ಗೊತ್ತಿದೆ, ಕೆಲವರು ವಿತೌಟ್ ನಂಬರ್ ಪ್ಲೇಟ್ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಹಾಕ್ತಾ ಇದ್ದಾರೆ. ಅದನ್ನು ಕೂಡ ಆಟೋಮೆಟಿಕ್ ಈ ಚಲನ್ ನಮ್ಮ CCTV ಏನಿದಾವೆ ಅದನ್ನು ಐಡೆಂಟಿಫೈ ಮಾಡುತ್ತೆ ಮತ್ತು ಈ ಚಲನ್ ಜನರೇಟ್. ಎಷ್ಟು ಜಂಕ್ಷನ್ಸ್ಗಳಲ್ಲಿ ನೀವು ಫಾಲೋ ಮಾಡ್ತಾರೆ ಅಷ್ಟು. ಆಮೇಲೆ ಇನ್ನೊಂದು ಒಂದು ನಿಮಿಷ, ಪರ್ ಡೇ ಒನ್. ಇನ್ನೊಂದು ಏನಂತಂದರೆ ಟ್ರಾಫಿಕ್ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ನಾವೆಲ್ಲ ಏನು ನೋಡ್ತಾ ಇದ್ದೀವಿ ಅಂತಂದರೆ ರೆಸ್ಟ್ಲೆಸ್ನೆಸ್. ಪ್ರತಿ ಸಿಗ್ನಲ್ಗಳಲ್ಲಿ ಗ್ರೀನ್ ಸಿಗ್ನಲ್ಲು, ರೆಡ್ ಸಿಗ್ನಲ್ ಮತ್ತು ಆ್ಯಂಬರ್ ಏನಿದೆ ಅದಕ್ಕೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಇನ್ ಬಿಟ್ವೀನ್ ಕೆಲವು ಸಲ ಈ ರೆಡ್ ಲೈಟ್ ಇದ್ದಾಗ ನಿಲ್ಲಿಸಿ ಹೋಗುವಂಥದ್ದು. ಈಗ ಅದ್ರ ಬಗ್ಗೆನೂ ನಮ್ಮವ್ರು ಏನು ಮಾಡ್ತಾಯಿದ್ರು, ಸಿಬ್ಬಂದಿಯವರು ಯಾರು ಜಂಪ್ ಮಾಡ್ತಾ ಇದ್ದಾರೆ ಮೊಬೈಲ್ ಫೋನ್ಗಳಲ್ಲಿ ಕ್ಲಿಕ್ಕಿಸಿ ಈ ಸೆಮಿ ಆಟೋಮೆಟಿಕ್ ನಮ್ಮ ಎನ್ಫೋರ್ಸ್ಮೆಂಟ್ಗಳಲ್ಲಿ ಸುಮಾರು ನಾವು ಮಾಡಿದ್ದೀವಿ. ಈಗ ನಮ್ಮ ಜಂಕ್ಷನ್ಸ್ಗಳೇನಿದೆ ಆಟೋಮೆಟಿಕ್ ರೆಡ್ ಲೈಟ್ ವೈಲೇಷನ್ಗಳು ಡಿಟೆಕ್ಷನ್ ಆಗುತ್ತೆ. ಯಾರೇ ರೆಡ್ ಲೈಟ್ ಸಿಗ್ನಲ್ ಜಂಪ್ ಮಾಡಿ ಹೋದರೆ ಅವ್ರ ಮೊಬೈಲ್ ಫೋನಿಗೆ SMS ಮುಖಾಂತರ ಮೆಸೇಜ್ ಹೋಗುತ್ತೆ. ಯಾರು ಹೆಲ್ಮೆಟ್ ಧರಿಸದೆ ಹೋಗಿದ್ರೆ ಅವ್ರ ಮೊಬೈಲ್ ಫೋನಿಗೆ ಮೆಸೇಜ್ ಹೋಗುತ್ತೆ. ಸೊ ತಕ್ಷಣ ಈ ರಿಯಲ್ ಟೈಮ್ ಎನ್ಫೋರ್ಸ್ಮೆಂಟ್ ಮತ್ತು ರಿಯಲ್ ಟೈಮ್ ಮಾನಿಟ್ರಿಂಗ್, ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲರಲ್ಲಿ ವಿನಂತಿ ಏನಂತಂದರೆ, ಏನು ಈ ನೂತನವಾಗಿ ಕಲಬುರಗಿ ನಗರದಲ್ಲಿ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರನ್ನು ನಾವು ಇನಾಗ್ರೇಷನ್ ಮಾಡಿದ್ದೀವಿ. ಇದು ಒಂದು ರಸ್ತೆ ಸುರಕ್ಷತಾ ದೃಷ್ಟಿಯಲ್ಲಿ ರೋಡ್ ಡಿಸಿಪ್ಲಿನ್ ಮತ್ತು ವಿಸಿಬಲ್ ಚೇಂಜ್ ತರುವ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಆಶಯದಿಂದ ಇದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರು ದಯವಿಟ್ಟು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ. ಒಂದು ವೇಳೆ ನೀವು ಪಾಲನೆ ಮಾಡದಿದ್ದರೆ ಈ ಆಟೋಮೇಷನ್ ಯಾವುದೇ ರೀತಿಯ ಡಿಫ್ರೆನ್ಷಿಯೇಷನ್ ಇಲ್ಲದೆ, ಭೇದ ಭಾವ ಇಲ್ಲದೆ ಕಡ್ಡಾಯವಾಗಿ ನಿಮ್ಮ ಮೇಲೆ ಚಲನ್ ಜನರೇಟ್ ಮಾಡುತ್ತೆ ಮತ್ತು ಆ ಸಂಚಾರ ನಿಯಮದ ಏನು ದಂಡ ಇದೆ ತಾವು ಕೊಡಲೇಬೇಕಾಗುತ್ತೆ. ಒಂದು ವೇಳೆ ರಿಪೀಟ್ ಅಫೆಂಡರ್ಸ್ ಇದ್ದರೆ ಅವರ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆನ್ಷನಿಗೆ ಕೂಡ ನಾವು ಬರಿತೀವಿ.